ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಜ್ಯೋತಿ ಫ್ಯಾಷನ್. ನಾನು ಜ್ಯೋತಿ. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಡೋರಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಟೈಯಿಂಗು ಡೋರಿ ಅಥವಾ ಲಾಡಿ ಅಂತ ಇದನ್ನು ನಾವು ಯಾವ ಥರ ಕಟ್ಟಿಂಗ್ ಮಾಡ್ಕೋಬೇಕು ಮತ್ತು ಸ್ಟಿಚ್ ಯಾವ ಥರ ಮಾಡ್ಕೋಬೇಕು, ರೆಡಿ ಮಾಡೋದು ಹೇಗೆ ಲೂಪ್ ಲೈನರಿಂದ ಅಂತ ನಾನು ಇವತ್ತು ನಿಮಗೆ ಈಸಿಯಾಗಿ ಅಂದ್ಬಿಟ್ಟು ಬಿಗಿನರ್ಸ್ಗೆ ಕಲಿಯೋರಿಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಕ್ಲಾತು ಈ ಥರ ಲೆಂತಿಯಾಗಿರಬೇಕು ಮತ್ತು ಈ ಥರ ಸ್ಟ್ರೈಟ್ ಇರಬಾರ್ದು. ಈ ಥರ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಸ್ಟ್ರೈಟಾಗಿ ನಾವು ಕಟ್ಟಿಂಗ್ನ ತೊಗೋಬಾರ್ದು. ಈ ಥರ ನೋಡಿ ಎಕ್ಸ್ಪ್ಲೇನ್ಡ್ ಆಗೋ ಥರ ಕ್ರಾಸ್ ಕಟ್ಟಿಂಗಲ್ಲಿ ನಾವು ತೊಗೊಂಡಾಗ ಡೋರಿ ತುಂಬ ಸಣ್ಣದಾಗಿ ಬರುತ್ತೆ, ತೆಕ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ನೋಡಿ, ಈ ಥರ ನಾನು ಈ ಥರ 1.25 ಇಂಚು ಅಥವಾ 1.5 ಇಂಚ್ ಮೆಜರ್ಮೆಂಟ್ಗೆ ಕಾಣಿಸ್ತಿದ್ಯಾ? ನೋಡಿ, ಈ ಥರ 1.5 ಇಂಚು ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಎಕ್ಸ್ಟ್ರಾಸ್ನ ತೆಕ್ಕೋಬೋದು. ಮೊದಲಿಗೆ ನಾವು ಕಡಿಮೆ ತೊಗೊಳೋದು ಬೇಡ, 1.5 ಇಂಚು ತೊಗೊಳ್ಳೋಣ. ಕ್ಲಾತು ಈ ಥರ ಕಟ್ಟಿಂಗಲ್ಲಿ ತೆಕ್ಕೊಳ್ಳೋಣ. ನಿಮಗೆ ಅಳತೆ ಬೇಕಾಗಿ ಡಿಫ್ರೆನ್ಸ್ ಆಗುತ್ತೆ ಅಂದರೆ ನೋಡಿ, ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ನಮಗೆ ಏನು ಬೇಕಲ್ವಾ ಇದನ್ನೇ ತೊಗೊಳ್ಳಿ, ಇಟ್ಕೊಳ್ಳಿ. ಈಸಿ ಆಗುತ್ತೆ ನಿಮಗೆ, ಹೆಚ್ಚು ಕಡಿಮೆ ಬರಲ್ಲ, ಜಾಸ್ತಿ ಕಡಿಮೆ. ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ನಾವು ಸ್ಟಿಚ್ ಹೇಗೆ ಮಾಡ್ಕೋಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನಾವಿರೋದು ಪರ್ಫೆಕ್ಟಾಗಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದ ನಿಮಗೆ ಲೂಪ್ ಲೈನರಿಂದ ಈಸಿಯಾಗಿ 2 ಸೆಕೆಂಡ್ಸಲ್ಲೇ ನಿಮಗೆ ತೆಕ್ಕೊಂಬಿಡ್ಬೋದು ಉಲ್ಟಾ ಮಾಡಿ ಥ್ರೆಡ್ನ. ಓಕೆ, ನೋಡಿ, ಈ ಥರ ಏನಿದೆಯೋ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಎಂಡಿಗೆ ಸ್ಟಿಚ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ ಸ್ಟಿಚ್. ಈ ಥರ ಕ್ಲೋಸ್ ಆಗಬೇಕದು. ಮತ್ತು ಇಲ್ಲಿ ಈ ಕಡೆ ಇನ್ನೊಂಚೂರು ಮುಂದೆ ಬರ್ತಾ ಒಂದು 1/2 ಇಂಚ್ ಆದ ತಕ್ಷಣ ನಾವು ಟೆನ್ಷನ್ ಮೆಜರ್ಮೆಂಟ್ ಏನಿದೆಯೋ ಅಲ್ಲಿಗೆ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಎಡ್ಜಿಂಗು ಕ್ಲೋಸ್ ಆಗೋ ಥರ ಈ ಥರ ಮಾಡಿಕೊಂಡು ಟೆನ್ಷನ್ ಮೆಜರ್ಮೆಂಟ್ಗೆ ಈ ಥರ ಸ್ಟಿಚ್ ಹಾಕ್ಕೊಳ್ಳೋಣ. ನಿಮಗೆ ಲೂಪ್ ಲೈನರಿಂದ ತೆಗಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಆ ಥರ ಮಾಡೋಲ್ಲ, ಲಾಕ್ ಮಾಡೋಕ್ಕೆ ಎಲ್ಲ. ನೋಡಿ, ಈ ಥರ ಮಾಡ್ಕೊಳ್ಳೋಣ. ಇವಾಗ ನಿಮಗೆ ಇದು ಎಕ್ಸ್ಟ್ರಾ ಅನಿಸಿದ್ರೆ, ಜಾಸ್ತಿ ಇದೆ ಅನಿಸಿದ್ರೆ ಕಟ್ ಮಾಡ್ಕೊಳ್ಳಿ. ಅಂದರೆ ಕಟ್ ಮಾಡ್ಕೋಬೇಕು ಜಾಸ್ತಿ. ನಾವು 1.5 ಇಂಚ್ ತೊಗೊಂಡಿರ್ತೀವಲ್ಲ, ನಮಗೆ 1.25 ಇಂಚು ಸಾಕಾಗುತ್ತೆ. ಸ್ಟಿಚಿಂಗ್ ಮಾಡ್ಕೊಳಕ್ಕೆ ಈಸಿ ಆಗಲಿ ಅಂತ ನಾವು 1.25 ಇಂಚನ್ನ ತೊಗೊಂಡಿದ್ದೀವಿ. 1/4 ಇಂಚ್ ಎಕ್ಸ್ಟ್ರಾನ, ಆ 1/4 ಇಂಚ್ ನಾನು ತೆಗಿತಾ ಇದ್ದೀನಿ ಇಲ್ಲಿ. ನೋಡಿ, ಈ ಥರ ಕಟ್ ಮಾಡಿ ತೆಕ್ಕೊಳ್ಳಿ. ಓಕೆ, ಇವಾಗ ಈ ಲೂಪ್ ಲೈನರಿಂದ ಇದು ನಿಮಗೆ ಲೈನಿಂಗ್ ಶಾಪಲ್ಲಿ ಸಿಗುತ್ತೆ. ಒಂದು 40 ರೂಪೀಸ್ ಇರ್ಬೋದು. ಇದರಲ್ಲಿ ಮೀಡಿಯಮ್ಮು ಸಿಗುತ್ತೆ, ಇದಕ್ಕಿಂತ ಸ್ವಲ್ಪ ಚಿಕ್ಕದು ಸಿಗುತ್ತೆ. ನಾನು ಮೀಡಿಯಮ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ ಇದ್ರದ್ದು ಮೂತಿ ಬಂದು. ನೋಡಿ, ಈ ಥರ ಹಾಕ್ಕೊಳ್ಳಿ. ನಾವೇನು ಖಾಲಿ ಬಿಟ್ಟಿರ್ತೀವಲ್ಲ ಅಲ್ಲಿಂದ ಈ ಥರ ನೋಡಿ, ಈ ಥರ ಹಾಕ್ಕೊಂಡು ಏನಿದೆ ಲಾಕು ಕಾಣಿಸ್ತಿದ್ಯಾ? ನೋಡಿ, ಲಾಕ್ನ ಈ ಥರ ನೋಡಿ, ಲಾಕು ಕಾಣಿಸ್ತಿದ್ಯಾ? ಈ ಥರ ಹಾಕ್ಕೋಬೇಕು. ಈಚೆ ಬಂದು ನಾವು ಈ ಥರ ಲಾಕ್ ಮಾಡಿಕೊಂಡು ಇವಾಗ ಎಳ್ಕೋಬೇಕು. ನೋಡಿ, ಕಾಣಿಸ್ತಿದ್ಯಾ? ನೋಡಿ, ಈ ಥರ ಈಸಿಯಾಗಿ ಸಣ್ಣದಾಗಿ ಬರುತ್ತೆ. ಇದು ತುಂಬ ಹೆಲ್ಪ್ ಇದೆ ಇದರಿಂದ ಡೋರಿ ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ಅಂದ್ಕೊಂಡು ನೋಡಿ, ಹಾಗೆ ಹೋಯ್ತು. 2 ಮಿನಿಟ್ಸಲ್ಲಿ ನಮಗೆ ಡೋರಿ ರೆಡಿ ಆಯಿತು. ನೋಡಿ, ಎಷ್ಟು ಚೆಂದಾಗಿ ನಿಮಗೆ ಈ ಥರ ಈಸಿಯಾಗಿ ಬಂದಿದೆ. ನೀವು ಈ ಥರ ಟ್ರೈ ಮಾಡಿ ನೋಡಿ. ಈ ಥರ ಮಾಡಿ ಹೆಲ್ಪ್ ಆಗುತ್ತೆ, ಬೇಗ ಆಗೋಗುತ್ತೆ ನಿಮಗೆ. ನೋಡಿ, ಇದು ದಪ್ಪ ಇದ್ರೂ ಕೂಡ ಕ್ಲಾತ್, ರೇಷ್ಮೆ ಬಟ್ಟೆ ಕ್ಲಾತ್ ಆಗಿದ್ರೂ ಕೂಡ ಕ್ರಾಸ್ ಕಟ್ಟಿಂಗ್ ಮಾಡಿಕೊಂಡು ನಾವು ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ ಈ ಥರ ನಾವು ಮಾಡ್ಕೋಬೇಕು. ಲಾಕ್ ಸ್ಟಿಚ್ಚು ಇವಾಗ ಲಾಕ್ ಮಾಡ್ಕೊಳೋದಕ್ಕೆ ನಿಮಗೆ ಲೂಪ್ ಲೈನಿಂದ ಇದೆಯಲ್ಲ, ಇದು
ಹೊರಗಡೆ ಬಂದು ಈ ಥರ ಲಾಕ್ ಆಗೋಕ್ಕೆ ಈಸಿ ಆಗುತ್ತೆ ನೋಡಿ. ಇಷ್ಟು ಸಣ್ಣದಾಗಿ ನಿಮಗೆ ಬಂದಿದೆ. ಇನ್ನೊಂದನ್ನು ಇದೇ ಥರ ರೆಡಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇದಕ್ಕೆ ಟ್ಯಾಸಲ್ಸ್ನ ಮಾಡೋಣ. ಫ್ಲವರ್ ಮಾಡ್ತಾಯಿದ್ದೀನಿ ನೋಡಿ. ಬಾರ್ಡ್ರ್ ಮಿಕ್ಕಿತ್ತಲ್ಲ ನಮಗೆ ಇದರಿಂದನೇ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಪಿಕಾಕು ಮತ್ತು ಎಲಿಫೆಂಟ್ ಇದೆ ಇದರಲ್ಲಿ, ಹಾಗಾಗಿ ಇದರಿಂದ ನೋಡಿ ನಾವು ಒಂದೇ ಮೆಜರ್ಮೆಂಟಿಗೆ ಕಟ್ ಮಾಡಿಕೊಂಡು ಎರಡನ್ನ ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಕೋನ್ ಶೇಪ್ ಮಾಡಿಕೊಂಡು ಎರಡನ್ನೂ ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನಾವೇನು ಡೋರಿ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಇಟ್ಬಿಟ್ಟು ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ, ಲಾಕ್ ಮಾಡಿ. ಈ ಥರ ಅಷ್ಟು ಮಾತ್ರ ಡೋರಿ ಥ್ರೆಡ್ ಏನಿರುತ್ತೋ ಅಷ್ಟು ಮಾತ್ರ ಲಾಕ್ ಮಾಡಿ ಈ ಥರ ಆಫ್ ಮಾಡಿ ಕಟ್ ಮಾಡಿ ತೆಗ್ದು ಓಪನ್ ಮಾಡ್ಕೊಳ್ಳಿ. ನೋಡಿ ಈ ಥರ ನಿಮಗೆ ತುಂಬ ಚೆನ್ನಾಗಿ ಈ ಥರ ಲೀಫ್ ಥರ ರೆಡಿ ಆಯಿತು. ಇಷ್ಟು ಸಿಂಪಲ್ಲಾಗಿ ಮಾಡ್ಬೋದು. ಟ್ರಿಕ್ಸ್ನ ನೋಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಸಣ್ಣದಾಗಿ ನಮಗೆ ಈ ಲೂಪ್ ಲೈನರಿಂದ ನಮಗೆ ಬೇಗ ತೆಗಿಯೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಇನ್ನೊಂದನ್ನು ಮಾಡ್ಕೊಂಬಿಡೋಣ. ಟ್ಯಾಸಲ್ಸ್ನ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಸೆಂಟ್ರಿಗೆ. ಒಂದೇ ಮೆಜರ್ಮೆಂಟಲ್ಲಿ ತೊಗೋಬೇಕು ಸ್ಕ್ವಯರಲ್ಲಿ ಬಟ್ಟೆನ, ಆವಾಗ ನಮಗೆ ನೀಟಾಗಿ ಬರುತ್ತೆ. ನೋಡಿ ಈ ಥರ ಸೆಂಟ್ರಿಗೆ ಈ ಥರ ಇಟ್ಕೊಂಡು ಡೋರಿನ ಟೈನ ಈ ಥರ ಇಟ್ಕೊಂಡು ನಮ್ದು ಏನು ಡೋರಿ ಇರುತ್ತಲ್ಲ ಅಷ್ಟು ಮಾತ್ರನೇ ನಾವು ಇಲ್ಲಿ ಲಾಕ್ ಮಾಡ್ಕೋಬೇಕು. ಅಳತೆಯಾಗಿ ಅಷ್ಟೇ ಲಾಕ್ ಮಾಡಿದಾಗ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ, ಕಟ್ ಮಾಡಿ ತೆಕ್ಕೊಳ್ಳಿ.